ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹೊಲ್ದಾಗ ಕೆಲಸ ಫ್ಯಾಕ್ಟ್ರಿ ಹೋಗ್ತಿದ್ವಿ. ಮಳೆಗಾಲದಾಗ ಫ್ಯಾಕ್ಟ್ರಿ ಹೋಗ್ತಿದ್ರಿ. ಬೇಸಿಗೆ ಹಸ ಹೊಲ್ದಾಗ ಇನ್ನೂ ಅವ್ರ ಅಣ್ಣ ತಮ್ಮಂದು ನಿಮ್ದು ಕಾಸಾ ದೋಸ್ತ ಅಂತಲ್ರಿ, ಗೊತ್ತಿರೋದಲ್ಲ. ಅದೇ ಮದುವೆ ದಿನ ಮದುವೆ ಅಂದರೆ ಮದುವೆ ಮಾಡಿಲ್ಲ. ಈಗ 12ನೇ ತಾರೀಕು ಮದುವೆ ಐತೆ ಹಾಕಿದ್ವಿ. ಏನಿಲ್ಲ ನಾವು ಊರಾಗ ಇರತ್ತೆ ಟ್ರಕ್ ಇಕ್ಕಿನ್ರಿ ಗಾಡಿಗೆ. ಯಾವ ರಸ್ತಿದ್ರಿ ಯಾವ್ದಾರು ಹುಡುಗಿ ಲವ್ ಮಾಡಿದ್ರಿ? ಮಾವ ಲವ್ ಮಾಡಿದ್ರಿ. ಅಲ್ಲ ಅದರ ರಿಲೇಷನ್ ಹುಡುಗಿ ಅಲ್ರಿ ಬಳ್ಳೋಡಿದ ಅಂತ ಹುಡುಗಿರಿ. ಅದೇ ಹುಡುಗಿದ ಫಿಕ್ಸ್ ಆಗಿದೆ. ಫಿಕ್ಸ್ ಆಯ್ತು. ಹೋಗಿ ಮನೆಯವ್ರತೆ ಹಣ್ಣು ಹಾಕಿ ಬಂದಿದ್ರಿ. ಅಂದ್ರೆ ಈಗ ಯಾಕೆ ಅವ್ರ ಅನ್ನಾರಿ ಅವ್ರ ಅಪ್ಪಾರ ಅಂತಾರೆ. ಅವ್ರು ಕಲ್ಲಿಲೇನೋ ಬಿಟ್ಟಾರ. ಈಗ ಇಬ್ಬರದು ಅಣ್ಣ ತಮ್ಮಂದು ಇಬ್ಬರದು ಒಂದೇ ಸಾರಿ ಎಂಗೇಜ್ಮೆಂಟ್ ಆಗಿತ್ತೇನ್ರಿ? ಏನಿಲ್ಲ, ಅವ್ರ ನಾನು ಮದುವೆ ಆಗಿಂದ ಎಂಗೇಜ್ಮೆಂಟ್ ಐತ್ರಿ. ಅವ್ರ ಅಣ್ಣನ ಮೊದಲು ಮದುವೆ ಆಗುತ್ತಾ, ಆಮ್ಯಾಗ ಇವ್ರು ಹುಡುಗನ ಊರಾಗ ಹುಡುಗರ ದೋಸ್ತಿಗಳು ನಂಬರ್ ಹುಡುಗರು ಯಾರ ಮೇಲೆ ಜಗಳ ಎಲ್ಲ ಏನಿಲ್ಲ ರೀ. ಮದುವೆ ಮಾಡಂತ ಹೇಳೇನ್ರಿ? ಮದುವೆ ಮಾಡಂತ ಇರ್ಬೇಕು. ನಮ್ಮ ಹೆಸರು ಶ್ರೀಕಾಂತ್. ಈ ಒಂದು ಬೆಳಗಾವಿ ನಗರದಲ್ಲಿ ಭಾಳ ಅತ್ಯುತ್ತಮ ಮತ್ತು ಅಚ್ಚುಕಟ್ಟಾಗಿ ನಾವು ಏರ್ಪಡಿಸುವ ಒಂದು ಮ್ಯಾರಥಾನ್ ಓಟದಲ್ಲಿ ತಾವೆಲ್ಲರೂ ತಮ್ಮ ಕುಟುಂಬದ ಸಮೇತ ಮಕ್ಕಳೊಂದಿಗೆ, ತಮ್ಮ ಗೆಳೆಯರೊಂದಿಗೆ ಬಂದು ಈ ಒಂದು ಮ್ಯಾರಥಾನನ್ನು ಭಾಳ ಚೆನ್ನಾಗಿ ತಾವೆಲ್ಲರೂ ನಮ್ಮ ಜೊತೆ ಸೇರಿ ಎಲ್ಲರೂ ಭುಜಕ್ಕೆ ಭುಜ ಕೊಟ್ಟು ಓಡಿದ್ದೀರಾ. ಆ ಒಂದು ಕೃತಜ್ಞತೆ ಬೆಳಗಾವಿ ಪೊಲೀಸ್ ವತಿಯಿಂದ ತಮ್ಮೆಲ್ಲರಿಗೂ ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇದೇ ರೀತಿಯಾಗಿ ಬೆಳಗಾವಿ ನಗರ ಪೊಲೀಸ್ ಜೊತೆ ಸದಾ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಮೋಟಿವೇಶನ್ ನಮ್ಮ ಜೊತೆ ಇರಲಿ. ಮತ್ತು ನಾವು ಸಹ ನಿಮ್ಮ ಸೇವೆಗಾಗಿ ಸದಾ ತಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಮತ್ತು ಬೆಳಗಾವಿ ನಗರ ಪೊಲೀಸ್ ತಮ್ಮ ಜೊತೆ ಸದಾ ಇರುತ್ತೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹೇಳಿ ಆಯೋಜಿಸಿದ ಈ ಒಂದು ಇವೆಂಟಿಗೆ ತಮ್ಮೆಲ್ಲರ ಸಹಕಾರ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.